Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯಿ. ಪ್ರೈಸ್ ಲಾರ್ಡ್. ನಮ್ಮನ್ನೇ ಅಭಿಷೇಕ ಮಾಡಿ ಎಲ್ಲರೂ ನಿಮ್ಮ ಬಲಗೈಯನ್ನ ತಲೆಯ ಮೇಲೆ ಇಟ್ಟುಕೊಳ್ರಿ. ಎಲ್ಲರೂ ಒಟ್ಟಾಗಿ ಹೇಳೋಣ. ಯಾರು ನಾಚಿಕೆ ಪಡಬಾರದು. ನಿಮ್ಮ ಎಡಗೈ ನಿಮ್ಮ ಹೃದಯದ ಭಾಗದಲ್ಲಿ ಇಟ್ಕೊಳ್ರಿ. ನಿಮ್ಮ ಕಷ್ಟಕ್ಕೆ, ದುಃಖಕ್ಕೆ, ವೇದನೆಗೆ, ಸಂಕಟಕ್ಕೆ ಬಿಡುಗಡೆಯ ಪ್ರಾರ್ಥನೆ, ಈ ಚಿಕ್ಕ ಪ್ರಾರ್ಥನೆ. ಎಲ್ಲರೂ ಒಟ್ಟಾಗಿ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳಿ. ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ಅತಿ ಪರಿಶುದ್ಧವಾದ ದಿನಗಳಲ್ಲಿ ನಮ್ಮ ಯಾತ್ರೆ, ಈ ಉಪವಾಸ ವೃತ್ತವು ನಮ್ಮ ಈ ಕ್ಯಾಥೋಲಿಕ್ ಸಭೆ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು, ಮಾನಸಾಂದ್ರದ ಹಾಗೂ ದೈವ ಸಾಮ್ರಾಜ್ಯದ ಆ ಸ್ವರ್ಗೀಯ ಅನುಭವವನ್ನು ಅನುಭವಿಸುವುದಕ್ಕಾಗಿ ಈ ದಿನಗಳನ್ನು ನಮಗೆ ಪ್ರತ್ಯೇಕ ಒಂದು ಮಾನಸಾಂದ್ರದ ದಿನವಾಗಿಯೂ, ಅಭಿಷೇಕದ ದಿನವಾಗಿಯೂ, ಮನಪರಿವರ್ತನೆಗಾಗಿ ನಮಗೆ ಕಲ್ಪಿಸಿಕೊಟ್ಟಂಥ ಈ ದಿನಗಳು. ಈ ದಿನಗಳಲ್ಲಿ ಎಲ್ಲಿ ನೋಡಿದರೂ ಧ್ಯಾನಗಳಿರ್ತವೆ. ಎಲ್ಲಿ ನೋಡಿದರೂ ದೇವನ ವಾಕ್ಯದ ಅಭಿಷೇಕಕ್ಕಾಗಿ ಜನ ಕಿಕ್ಕೆರೆದು ಎಲ್ಲ ಧ್ಯಾನ ಕೇಂದ್ರಗಳಲ್ಲೂ ಒಳ್ಳೆ ಜನ ಸಮೂಹ. ಹಾಗೂ ನಾವು ಸಹ, ನಾನು ಮೈಸೂರಲ್ಲಿ 3 ದಿವಸ ಇಲ್ಲಿರ್ತೇನೆ, 3 ದಿವಸ ಹೊರಗೆ ಇರ್ತೇನೆ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಧ್ಯಾನಗಳು ಎಲ್ಲ ಕಡೆಯೂ ದೇವರ ಕೃಪೆ ಆಶೀರ್ವಾದದೊಂದಿಗೆ ನಡೀತಿದೆ. ದೇವರು ನಮ್ಮನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ದೇವರ ಸೇವೆ ಮಾಡುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ದೇವನಿಗೆ ವಂದನೆ ಸಲ್ಲಿಸುತ್ತಾ, ಇನ್ನು ಉಳಿದಂಥ ದಿನಗಳಲ್ಲಿ ದೇವರು ಈ ಸೋಮವಾರದಲ್ಲಿ ಪ್ರತಿನಿತ್ಯ, ಪ್ರತಿ ಸೋಮವಾರ ಈ ಪರಿಶುದ್ಧವಾದಂಥ ಸುವಾರ್ತೆಯನ್ನು ನಿಮಗೆ ಸಾರುವುದಕ್ಕಾಗಿ ಈ ಸಂದರ್ಭದಲ್ಲಿ ದೇವನು ಒದಗಿಸಿಕೊಟ್ಟಂಥ ಈ ಜಾಗ ಮತ್ತು ಈ ದಾಸನನ್ನು ಉಪಯೋಗಿಸಿ. ಕಾರಣಕ್ಕೆಂದರೆ ನಮಗೆ ಒಂದು ಮುಂದಿನ ಲೋಕ ಇದೆ, ಹೌದಾ? ಆ ಮುಂದಿನ ಲೋಕವನ್ನು ಜ್ಞಾಪಿಸಿಕೊಳ್ರಿ. ನಮ್ಮೆಲ್ಲರಿಗೂ ಒಂದು ದಿನ ಸಾವಿದೆ. ಸಾವಿಲ್ಲದ ಮನುಷ್ಯ ಈ ಲೋಕದಲ್ಲಿ ಯಾರೂ ಇಲ್ಲ. ಆದರೆ ಗೊತ್ತಿಲ್ಲ ಯಾವಾಗ ಸಾಯ್ತೀವಿ, ಗೊತ್ತಿಲ್ಲ. ಅದಕ್ಕಾಗಿ ಈ ಸಾವಿನ ನಂತರದ ಕಾರ್ಯಕ್ಕಾಗಿ ಗಮನಿಸಿ, ಸಾವಿನ ನಂತರದ ಕಾರ್ಯಕ್ಕಾಗಿ ನಾವು ರೆಡಿ ಆಗಬೇಕು. ಈ ಲೋಕದಲ್ಲಿ ಒಂದು ಮದುವೆ, ಇಲ್ಲ ಒಂದು ಎಲ್ಲಾದರೂ ಹೊರದೇಶಕ್ಕೋ ಎಲ್ಲೋ ಹೋಗುವಾಗ ನಾವು ಅದಕ್ಕೆ ತಯಾರಾಗ್ತೇವೆ. ಒಂದು ಫಂಕ್ಷನ್ ಮನೇಲಿ ಮಾಡಬೇಕು ಅಂದರೆ ತಯಾರಾಗ್ತೇವೆ, ಒಂದು ಮನೆ ಕಟ್ಟಬೇಕು ಅಂದರೆ ತಯಾರಾಗ್ತೇವೆ,
ಎಲ್ಲದಕ್ಕೂ ಒಂದು ತಯಾರಿದೆ. ಅದೇ ರೀತಿಯಲ್ಲಿ ನಾವು ಕ್ರೈಸ್ತರಾದ ನಾವು ನಮ್ಮ ಸಾವಿನ ನಂತರವೂ ನಮಗೆ ಒಂದು ಲೋಕವಿದೆ. ಆ ಲೋಕವು ಅಭಿಷೇಕದ ಲೋಕ. ಅಲ್ಲಿ ಈ ರೀತಿಯಾದಂಥ ಲೋಕ ಅಲ್ಲ. ಈ ಭೂಲೋಕದಲ್ಲಿ ಎಲ್ಲರೂ ಜೀವಿಸ್ತಾರೆ, ಪಾಪಿಗಳು, ಪುಣ್ಯವಂತರು, ಸಂತರು, ಎಲ್ಲರೂ. ಆದರೆ ಪರಲೋಕದಲ್ಲಿ ಯಾವ ಪ್ರವೇಶ ಇಲ್ಲ. ಪರಿಶುದ್ಧತೆ ಹಾಗೂ ಕ್ರಿಸ್ತ ಯೇಸುವನ್ನು ನನ್ನ ರಕ್ಷಕ, ನನ್ನ ದೇವನು ಎಂಬುದಾಗಿ ಯಾರು ಅರಿಕೆ ಮಾಡಿ ನಿವೇದಿಸುತ್ತಾರೋ ಅಂಥವನ್ನು ಮಾತ್ರವೇ ಆ ಸ್ವರ್ಗವ, ಆ ಪರಿಶುದ್ಧ ಜಾಗವನ್ನು ಸೇರಲಿಕ್ಕೆ ಸಾಧ್ಯ. ಇದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅದನ್ನು ಪರಿಚಯಿಸಿಕೊಡುವುದಕ್ಕಾಗಿ. ಅದರ ಪರಿಚಯ ನಮಗಿಲ್ಲ, ಪರಲೋಕದ ಪರಿಚಯವೂ ನಮಗೆ ಇಲ್ಲ. ಅದಕ್ಕಾಗಿ ಪರಲೋಕವು ಅತಿ ಪರಿಶುದ್ಧವಾದದ್ದು. ಇದನ್ನು ನೋಡಿ ನೀವು ಸಂತೋಷ ಪಡಬೇಡ್ರಿ. ಇದಕ್ಕಿಂತಲೂ ಮಿಗಿಲಾದದ್ದು ನಿನ್ನ ಸಾವಿನ ನಂತರ ಒಂದು ಲೋಕ. ಆ ಲೋಕಕ್ಕೆ ನಿಮ್ಮ ಆತ್ಮವನ್ನು ಒಪ್ಪಿಸಿಕೊಡಿ. ಆ ಆತ್ಮದ ತಯಾರೇ ಈ ಒಂದು ಪ್ರಾರ್ಥನಾ ಕೂಟಗಳು, ಧ್ಯಾನಗಳು ಹಾಗೂ ಉಪವಾಸ ವೃತ್ತಗಳು. ಇದಕ್ಕಾಗಿ ನಾನು ಏನು ಮಾಡಬೇಕು, ಇದನ್ನು ಕುರಿತು ಇಂದು ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವನ ವಾಕ್ಯವು ಇಬ್ಬಾಯಿ ಕತ್ತಿಗಿಂತ ಹರಿತ ಎಂಬುದಾಗಿ ವಾಕ್ಯ ಇದೆ. ಈ ವಾಕ್ಯದ ಪ್ರಕಾರ ಒಂದು ಉಪವಾಸದ ಪರಿಣಾಮ, ನಾವು ಮಾಡುವಂಥ ತ್ಯಾಗಕ್ಕೆ, ನನ್ನ ತ್ಯಾಗಕ್ಕೆ ಏನು ದೇವನು ಕೊಡುವಂಥ ಲಾಭ, ಇದನ್ನು ಕುರಿತು ನಾವು ಧ್ಯಾನಿಸೋಣ. ಉಪವಾಸ ಈಗ ಸಾಮಾನ್ಯ ಎಲ್ಲ ಈ ಸಮಯದಲ್ಲಿ ಉಪವಾಸ ಮಾಡ್ತಾ ಇದ್ದೀರಿ, ಹೌದಾ? ಎಲ್ಲರೂ ಸಾಮಾನ್ಯ ಕ್ರೈಸ್ತರು, ಅಕ್ರೈಸ್ತರು ಸಹ ಇಲ್ಲಿ ಬರುವವರು ಉಪವಾಸ ಮಾಡ್ತೀರಿ. ಈ ಉಪವಾಸ ನಮಗೆ ಯಾವ ರೀತಿಯಲ್ಲಿ ಪ್ರಯೋಜನ? ಈ ಉಪವಾಸ ಹಾಗೂ ದೇವರನ್ನ ನಾನು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ನಂಬುವ ಹಾಗೂ ನನ್ನನ್ನು ಒಪ್ಪಿಸಿಕೊಡುವ ಈ ಒಂದು ಉಪವಾಸ ವ್ರತ ನನ್ನ ಆಧ್ಯಾತ್ಮಿಕ ಕಾರ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗ್ತದೆ, ಇದನ್ನು ಕುರಿತೇ ನಾವು ಧ್ಯಾನಿಸುವಂಥ ಕಾರ್ಯ. ಹಾಗಾದರೆ ನಾನು ದೇವನನ್ನು ಆರಾಧಿಸಬೇಕಾದರೆ, ದೇವನನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವ, ಆರಾಧಿಸುವ ನನ್ನ ಆರಾಧನೆಗೆ ನಾನು ಯಾವ ರೀತಿ ಇರಬೇಕು? ನಿಮಗೆಲ್ಲ ಸಾಮಾನ್ಯ ಮಕ್ಕಳು, ಮೊಮ್ಮಕ್ಕಳೆಲ್ಲ ಇದ್ದಾರೆ, ಹೌದಲ್ಲ? ಹಲೋ, ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳು. ನನಗೆ ಮೊಮ್ಮಕ್ಕಳು 3 ಮೊಮ್ಮಕ್ಕಳು ಇದ್ದಾರೆ. ಈ ಮೊಮ್ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಆ ಮಕ್ಕಳಿಗೆ ಏನು ಮಾಡಬೇಕು? ತಯಾರು ಮಾಡಬೇಕು, ಹೌದಲ್ಲ? ಆ ಮಕ್ಕಳಿಗೆ ಬಟ್ಟೆಯಿಂದ ಹಿಡಿದು, ಆ ಮಕ್ಕಳಿಗೆ ಊಟದಿಂದ ಹಿಡಿದು ತಗೊಂಡೋಗಿ ಬಿಡುವಂಥ ಎಲ್ಲ ಕಾರ್ಯ ತಯಾರು. ಅದೇ ರೀತಿಯಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಇದನ್ನು ಪಾಲಿಸುವಂಥ ಕಾರ್ಯವನ್ನು ದೇವರು ನಮಗೆ ಎಚ್ಚರಿಸಿ, ನೀವು ಇದೇ ರೀತಿಯಲ್ಲಿದ್ದರೆ ಮಾತ್ರವೇ ಸ್ವರ್ಗವನ್ನು ನೀವು ಮುಟ್ಟಲಿಕ್ಕೆ ಸಾಧ್ಯ ಎಂಬುದಾಗಿ, ಸ್ವರ್ಗವನ್ನು ಮುಟ್ಟಲಿಕ್ಕೆ ಸಾಧ್ಯ ಎಂಬುದಾಗಿ. ಅದಕ್ಕಾಗಿ ನಾನು ಯಾವ ರೀತಿಯ ನನ್ನ ಆರಾಧನೆ, ಯಾವ ರೀತಿ ಆರಾಧನೆ ಆಗಬೇಕು? ನನ್ನನ್ನು ಶುದ್ಧ ಮಾಡಬೇಕು. ಶುದ್ಧ ಇಲ್ಲದೆ, ಪರಿಶುದ್ಧತೆ ಇಲ್ಲದೆ ದೇವನನ್ನ ಆರಾಧಿಸಲಿಕ್ಕೆ ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ದೇವನನ್ನು ನಾನು ಆರಾಧಿಸಬೇಕಾದರೆ ನಾನು ಒಂದು ಶುದ್ಧನಾದಂಥ ವ್ಯಕ್ತಿಯಾಗಿ, ಆ ಶುದ್ಧತೆಯಿಂದ ಶುದ್ಧನಾಗಿ ನಮ್ಮನ್ನ ಮಾರ್ಪಡಿಸಿಕೊಳ್ಳುವಂಥ ಒಂದು ಪವಿತ್ರತೆಯೇ ನಿನ್ನನ್ನು ಒಪ್ಪಿಸಿಕೊಡು. ಹಾಗಾದರೆ ನನ್ನ ಶುದ್ಧತೆ ಎಲ್ಲಿಂದ ಪ್ರಾರಂಭ? ಹಲೋ, ಸ್ನಾನ ಮಾಡಿದರೆ ಶುದ್ಧತೆ ಆಗ್ತೀವ? ಹಲೋ, ಅಡ್ವರ್ಟೈಸ್ ಬರ್ತದೆ ಇಲ್ಲಿ ಪಕ್ಕದಲ್ಲಿ ಒಂದು ಒಳ್ಳೆ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಇದೆ, ಹೌದಾ? ಗಂಧ ತೆಗೆಯುವಂಥ, ಗಂಧದಿಂದ ಆ ಎಣ್ಣೆಯಿಂದ ಸೋಪ್ ಮಾಡುವಂಥ
ಆ ಸೋಪಲ್ಲಿ ಉಜ್ಜಿದ್ರೆ ಶುದ್ಧ ಆಗ್ತೀವ? ಕೊಳೆ ಹೋಗ್ತದೆ, ಕೊಳೆ ಹೋಗ್ತದೆ. ಸುಮಾರು ಸೋಪ್ಗಳಿದ್ದಾವೆ, ಅಡ್ವರ್ಟೈಸ್ ಇದೆ, ಎಲ್ಲ ಇದೆ. ಆ ಡವ್ ಸೋಪಿಂದ ಹಿಡಿದು ಯಾವ ಸೋಪಲ್ಲಿ ನಾವು ಉಜ್ಜಿಕೊಂಡ್ರು ಅದು ನಮ್ಮ ಮೈಗೆ ಮಾತ್ರ, ನಮ್ಮ ಮೈಗೆ, ಆತ್ಮಕ್ಕೆ. ಆತ್ಮ ಶುದ್ಧ ಆಗಬೇಕು. ಆತ್ಮ ಶುದ್ಧ ಆಗಬೇಕಾದ್ರೆ ಫಸ್ಟ್ ದೇವನ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು. ನಿನ್ನ ಕಣ್ಣು. ಯಾಕೆ ದೇವರು ಕಣ್ಣನ್ನ ಅತಿ ಸೂಕ್ಷ್ಮವಾಗಿ ಇಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ? ತಿರುಗಿಸ್ಕೊಡ್ರಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯಕ್ಕೆ. ಮ್ಯಾಥ್ಯೂ ಚಾಪ್ಟರ್ 5, ಮತ್ತಾಯ 5ನೇ ಅಧ್ಯಾಯ. ಮ್ಯಾಥ್ಯೂ ಅಧ್ಯಾಯ 5 ವಚನ 14ರಿಂದ ಓದ್ರಿ. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಫಸ್ಟ್ ಏನ್ ಟೈಟಲ್ ಅಲ್ಲಿ? ಧರೆಗೆ ಉಪ್ಪು. ಜಗತ್ತಿಗೆ ಹೆಂಗಪ್ಪ ನಾವು ಜಗತ್ತಿಗೆ ಜ್ಯೋತಿ? ಹಲೋ, ಜಗತ್ತಿಗೆ, ನಮ್ಮ ಮೈಸೂರಿಗೆಲ್ಲ, ನಮ್ಮ ಮನೆಗಲ್ಲ. ದೇವರ ವಾಕ್ಯ ಹೇಳ್ತದೆ, ಜಗತ್ತಿಗೆ ನೀವೇ ಜ್ಯೋತಿ. ಈ ಜ್ಯೋತಿ, ಈ ಟೈಟಲ್ ಆದ್ಮೇಲೆ ದೇವನ ವಾಕ್ಯ ಓದಿ ಬ್ರದರ್ ವಾಕ್ಯ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅಕ್ಕಪಕ್ಕ ಕೈ ಹಿಡ್ಕೊಳ್ರಿ. ಎಲ್ರಿಗೂ ಬಾಯಿ ಕೊಟ್ಟಿಯಾರ ದೇವರು, ಹೌದಾ? ಹಲೋ, ಬಾಯಿ ಇದೆಯಾ? ಎಲ್ರಿಗೂ ದೇವ್ರು ಬಾಯಿ ಕೊಟ್ಟಿದ್ದಾರೆ, ಕೈಯೂ ಇದೆ. ಹಿಡ್ಕೊಳ್ರಿ. ಬಾಯಲ್ಲಿ ಇವತ್ತು ಅರಿಕೆ ಮಾಡ್ರಿ. ಹೇಳ್ಕೊಡಿ ಬ್ರದರ್. ಅದು ಮತ್ತಾಯ 5ನೇ ಅಧ್ಯಾಯ ವಾಕ್ಯ 14. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಕೈ ಹಾಗೆ ಹಿಡ್ಕೊಂಡಿದ್ದೀರಿ, ಬಿಡಬೇಡ್ರಿ. ಈ ವಾಕ್ಯದ ಪ್ರಕಾರ ಹೇಳ್ರಿ. ಈ ವಾಕ್ಯ, ನಿಮ್ಮ ಜ್ಯೋತಿಯು ನಿಮ್ಮ ಮನೆಯಲ್ಲಿ, ನಿಮ್ಮ ಪರಿಸರದಲ್ಲಿ, ಈ ಲೋಕದಲ್ಲಿ ಬೆಳಗಲ್ಲಿ ಎಂಬುದಾಗಿ ಇಂದು ತೀರ್ಮಾನಿಸ್ರಿ. ಒಂದು ನಗ್ತಾ ಒಂದು ಶೇಕೆಂಡ್ ಕೊಟ್ರಿ ಅವರಿಗೆ, ಓಕೆನಾ? ಇಲ್ಲಿ ಮ್ಯಾಥ್ಯೂ 5ನೇ ಅಧ್ಯಾಯ 14, 15, 16 ವಾಕ್ಯ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನೀವು ಜಗಕ್ಕೆ ಜ್ಯೋತಿ. ಯಾವ ರೀತಿ? ನಾವು ಜಗಕ್ಕೆ ಜ್ಯೋತಿ ಎಂಬುದಾಗಿ. ದೇವನ ಆಶೀರ್ವಾದವು ಯಾವ ಒಂದು ವ್ಯಕ್ತಿಯಲ್ಲಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ತ್ಯಾಗದೊಂದಿಗೆ ಜೀವಿಸುವಂತ ಒಂದು ದೈವ ಪುರುಷನ ವ್ಯಕ್ತಿತ್ವಕ್ಕೆ ಈ ವಾಕ್ಯ.
ಜಗಕ್ಕೆ ಜ್ಯೋತಿ. ಸೆಂಟ ಅಂತೋಣಿಯರು, ನಮ್ಮ ಒಂದು ಸಂತರು ಇದ್ದಾರೆ ಅಲ್ಲಿ, ಸೆಂಟ್ ಆಂಟೋನಿ, ಸೆಂಟ್ ಸೆಬಾಸ್ಟಿಯನ್. ಇವರ ಒಂದು ಭಾವಚಿತ್ರ ನೀವು ಕೇರಳಕ್ಕೆ ಹೋದರೂ ಇದೆ, ತಮಿಳ್ನಾಡಲ್ಲೂ ಇದೆ, ಆಂಧ್ರದಲ್ಲೂ ಇದೆ, ಎಲ್ಲಿ ಹೋದರೂ ಇದೆ. ಪ್ಲಸ್ ಹೊರದೇಶಕ್ಕೆ ಹೋದರೆ ನಾನು ದುಬೈಯಲ್ಲಿ ನೋಡಿದ್ದೇನೆ, ಹಾಗೂ ಶಾರ್ಜಾದಲ್ಲೂ ಇದೆ. ಪ್ಲಸ್ ನಮ್ಮ ರೋಮ್ಗೆ ಹೋಗಿದ್ದಾಗ ಅಲ್ಲೂ ಇದೆ. ಎಲ್ಲ ಕಡೆಯೂ ಇದೆ. ಸೆಬಾಸ್ಟಿಯನ್ ಇದೆ, ಸಂತ ಅಂತೋಣಿಯವರೆಲ್ಲ ಇದ್ದಾರೆ. ದಯವಿಟ್ಟು ಮೊಬೈಲನ್ನು ಆಫ್ ಮಾಡಿಕೊಡ್ರಿ. ನಾನು ಹೇಳೋದು ಮರ್ತೆ. ನಾನು ಮೊಬೈಲ್ ಯಾರು ಗಣಗಣ ಅನ್ಬಾರ್ದು. ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡೋದು ಪ್ಲೀಸ್. ಸ್ವಿಚ್ ಆಫ್ ಮಾಡದಿದ್ದಾರೆ ನನಗೆ ಕೊಡ್ರಿ, ನಾನು ಸ್ವಿಚ್ ಆಫ್ ಮಾಡಿ ಕೊಡ್ತೇನೆ. ಓಕೆನಾ? ಹಾಂ, ಮೊಬೈಲ್ ಗಣಗಣ ಬೇಡ, ಮೊಬೈಲ್ ಸ್ವಲ್ಪ ರೆಸ್ಟ್ ಕೊಡ್ರಿ. ಹಾಗಾದರೆ ಈ ವಾಕ್ಯದ ಪ್ರಕಾರ ಸಂತ ಅಂತೋಣಿಯರೋ ಇಲ್ಲ ಸಂತ ಸೆಬಾಸ್ಟಿಯನರು, ಇವರನ್ನು ಕುರಿತು ಇವರ ಚರಿತ್ರೆಯನ್ನು ನಾವು ನೋಡುವಾಗ, ನೀವು ಜಗಕ್ಕೆ ಜ್ಯೋತಿ. ಎಸ್, ಈಗ ಇವರಲ್ಲಿ ಪ್ರಾರ್ಥಿಸುವ, ಈ ಸಂತರಲ್ಲಿ ಕೇಳುವ, ದೇವರ ತಾಯಿಯಲ್ಲಿ ನಾವು ಅರಿಕೆ ಮಾಡುವ ಅನೇಕ ಭಕ್ತಾದಿಗಳು. ಅರ್ಥ ಆಗ್ತಾ ಇದೆಯಾ? ಈ ಸಂತರ ಮುಖಾಂತರ ಈ ವಾಕ್ಯದ ಪ್ರಕಾರ ನೀವು ಜಗಕ್ಕೆ ಜ್ಯೋತಿ. ಯಾವ ರೀತಿಯಲ್ಲಿ? ನೆಕ್ಸ್ಟ್ ವಾಕ್ಯ ಇದೆ, ನೀವು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಯಾರು ಇಡ್ಲಿಕ್ಕಿಲ್ಲ. ಬೆಟ್ಟದ ಮೇಲೆ ಇರುವ ಆ ಪಟ್ಟಣವನ್ನು ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಏನು? ಹಲೋ, ಬೆಟ್ಟದ ಮೇಲಿರುವ ಪಟ್ಟಣವನ್ನು ಯಾರು ಮುಚ್ಚಿಡಲು ಸಾಧ್ಯ ಇಲ್ಲ. ನನಗೆ ಅಲ್ಸ್ಲ್ಯಾಂಡ್ ಅಂದರೆ ತುಂಬ ಇಷ್ಟ. ಅಲ್ಸ್ಲ್ಯಾಂಡ್ ಗೊತ್ತಲ್ಲ? ಅದರಲ್ಲಿ 2 ಗುಣ ಇದೆ. ಅದು ಈ ಟೀಚರ್ಸ್ ಯಾರಿದ್ದಾರೆ, ಟೀಚರ್ ಪ್ಲಸ್ ಪ್ರೀಚರ್, ಗಂಟ್ಲು ಒಣಗ್ತಾ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಅಲ್ಸ್ಲ್ಯಾಂಡು ತುಂಬ ಕೆಲಸ ಮಾಡ್ತದೆ. ಪ್ಲಸ್ ಈಗ ಲೇಟೆಸ್ಟ್ ಈ HIV ರೋಗಿಗಳಿಗೆ, ಏಡ್ಸ್ ರೋಗಿಗೆ ತುಂಬ ಒಳ್ಳೆಯದು ಈ ಅಲ್ಸ್ಲ್ಯಾಂಡು. ಓಕೆನಾ? ನನಗೆ ಎಲ್ಲಿ ನೋಡಿದ್ರು ನಿಲ್ಲಿಸಿ ನಾನು ಕುಯ್ತಾ ಇದ್ದಾರೆ, ನಿಂತು ತಿನ್ಬಿಡ್ತೇನೆ ನಾನು ಅಲ್ಸ್ಲ್ಯಾಂಡು. ನನಗಿಷ್ಟ. ಒಂದು ಕಾಯಿ ಅಲ್ಸ್ಲ್ಯಾಂಡು ನನಗೆ ಯಾರೋ ನೀವು ತಂದುಕೊಟ್ರಿ, ಬ್ರದರ್ ಇದೊಂದು 3 ದಿವಸ ಇಡ್ರಿ, ಆಮೇಲೆ ಹಣ್ಣಾಗ್ತದೆ. ಕಾಯಿ ನೀವು ತಂದುಕೊಟ್ಟಿದ್ದು ಮಾಗಿದೆ, ಹಣ್ಣಾಗ್ಲಿಕ್ಕೆ ಎಷ್ಟು 3-4 ದಿವಸ ಆಗಬೇಕು. ನೀವು ಅದನ್ನು ಎಲ್ಲಾದರೂ ಇಡ್ರಿ, ಕತ್ಲೆ ಇರುವಂಥ ಜಾಗದಲ್ಲಿ ಇಟ್ಬಿಟ್ರಿ ಬ್ರದರ್, ಹಣ್ಣಾಗ್ತದೆ. ಸರಿ, ತುಂಬ ಥ್ಯಾಂಕ್ಸ್ ಹೇಳಿ ಕೊಟ್ಟಿದ್ದ ಅಲ್ಸ್ಲ್ಯಾಂಡ್ನ ಮಂಚದ ಅಡಿಯಲ್ಲಿ ನಾನು ಹಾಕ್ಬಿಟ್ಟೆ. ಆ ಮಂಚದ ಅಡಿಯಲ್ಲಿ ನಾನು ನೋಡಲಿಲ್ಲ. 5 ದಿನ ಆಯಿತು, 6 ದಿನ ಆಯಿತು. ನಾನು ಆ ರೂಮನ್ನು ನಾವು ಯೂಸ್ ಮಾಡ್ತಿಲ್ಲ. ಅಲ್ಲಿ ಅಲ್ಸ್ಲ್ಯಾಂಡ್ ಇದೆ. ನಾವು ಎಲ್ಲೆಲ್ಲ ಹೋಗಿ ಬರ್ತೀವಿ, ಆ ರೂಮು ನಮ್ಮ ಮನೆಯೊಳಗೆ ಇರೋ ರೂಮಲ್ಲಿ ಒಳ್ಳೆ ಒಂದು ಸ್ಮೆಲ್ಲು. ಈ ಅಲ್ಸ್ಲ್ಯಾಂಡ್ ಹಾಕುವಾಗ ಸ್ಮೆಲ್ ಇಲ್ಲ, ಹಾಕಿದ ಮೇಲೆ 5 ದಿನ ಆದಮೇಲೆ ಅದರಲ್ಲಿ ಏನು ಬರ್ಲಿಕ್ಕೆ ಶುರು ಆಯಿತು? ವಾಸನೆ, ಸ್ಮೆಲ್. ಅಯ್ಯ, ನಾನು ಹಣ್ಣಾಗಿದ್ದೀನಿ, ದಯವಿಟ್ಟು ನನ್ನ ಕೊಯ್ದು ತಿನ್ರಿ, ನಾನು ಹಣ್ಣಾಗಿದ್ದೀನಿ. ಅದು ತನ್ನ ಮರಣವನ್ನ, ತನ್ನ ಆ ಹಣ್ಣನ್ನು ನಾವು ಕೊಯ್ದು ತಿನ್ಲಿಕ್ಕಾಗಿ ಅದು ಏನು ಬೀರುತ್ತೆ ನಮಗೆ? ಸುವಾಸನೆ. ಆಗ ನಾನು ಮರೆತು ಹೋದ್ರೂ ಈ ಅಲ್ಸ್ಲ್ಯಾಂಡನ್ನು ನಾನು ಕುಯ್ದು ಬಿಡ್ತೀವ? ಅಯ್ಯೋ, ಕುಯ್ತೀವಿ, ಹೌದಲ್ಲ? ಯಾಕೆಂದ್ರೆ ಸ್ಮೆಲ್ ಬರ್ತಾ ಇದೆ. ನಾನು ಮರ್ತೋಗಿದ್ದೀನಿ. ಕಾಯಿ ಅಲ್ಸ್ಲ್ಯಾಂಡನ್ನು ಇಟ್ಟಿದ್ದೀನಿ, ಹಣ್ಣು ಆಗೋಯ್ತು, ನಾನು ಮರ್ತಿದ್ದೀನಿ. ಆದರೆ ಅದು ಜ್ಞಾಪಿಸುತ್ತೆ, ನಾನು ಹಣ್ಣಾಗಿದ್ದೀನಿ. ಇದೇ ವಾಕ್ಯ ಇಲ್ಲಿ. ನೀವು ಜಗಕ್ಕೆ ಜ್ಯೋತಿ. ಜಗಕ್ಕೆ ಯಾವ ರೀತಿಯಲ್ಲಿ? ಈ ದೇಹ, ಈ ಆತ್ಮ ಇದೆ ನೋಡ್ರಿ, ಈ ಆತ್ಮ ಮತ್ತು ದೇಹ ತುಂಬ ಪರಿಶುದ್ಧ ಪ್ರಿಯ.
ಈ ಆತ್ಮನ ಈ ಶರೀರವನ್ನು ಗಬ್ಬಿಡಿಸ್ಬಿಡ್ರಿ. ಗಬ್ಬು ಅಂದರೆ ಗೊತ್ತಾ? ಹಲೋ, ನೀವು ಲೇಡೀಸ್ ತುಂಬ ಇದ್ದೀರಿ. ಬೆಳಗ್ಗೆ ಅಡುಗೆ ಮನೆಗೆ ಹೋಗುವಾಗ ಇದೇ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನೋ ಅಡುಗೆ ಮನೆಗೆ? ಒಂದು ನೈಟಿ ಗೌನ್, ಹೌದಾ? ಹೌದಲ್ಲ? ಒಂದು ಗೌನ್ ನೈಟಿ, ಹೌದಾ? ಅದಾದಮೇಲೆ ಪಾತ್ರೆ ಏನೋ ಇದಾಯಿತು, ಇಳಿಸ್ತೀರಿ. ಅದಾದಮೇಲೆ ಎಲ್ಲೋ ತೊಗೊಂಡೋಗ್ಬೇಕು ಆ ಪಾತ್ರೆನೇ, ಬಟ್ಟೆ ಸಿಕ್ಕಲಿಲ್ಲ, ಎತ್ಕೊಂಡು ಈ ನೈಟಿ, ಹೌದಲ್ಲ? ಹಲೋ, ಊನ ಇಲ್ವಾ? ಅದಾದಮೇಲೆ ಅಡುಗೆ ಮಾಡ್ತಾ ಮಾಡ್ತಾ ನೆಗಡಿ ಇತ್ತು. ಹಲೋ ಹಲೋ, ಇಲ್ವಾ? ಇಲ್ಲ, ಪಾಪ ಒಳ್ಳೆಯವರು ನೀವು. ನಾನು ನಮ್ಮ ವಿಷಯ ಹೇಳ್ತಾ ಇದ್ದೇನೆ, ಆಯ್ತಾ? ಅದಾದ್ಮೇಲೆ ಏನೋ ಕೈ ತೊಳೆದ್ರಿ, ಟವಲ್ ಇಲ್ಲ. ಎಲ್ಲವೂ ಏನೆಲ್ಲ ಮಾಡಿದ್ರಿ? ನಿಮ್ಮ ನೈಟಿ, ಹೌದಲ್ಲ? ಇಲ್ವಾ? ಸುಳ್ಳು ಹೇಳು. ಸೊ ಏನೆಲ್ಲ ಸಿಕ್ಕಲಿಲ್ಲ ನಿಮ್ಮ ನೈಟಿಯಲ್ಲೇ ಎಲ್ಲ ಒರೆಸಿದ್ರಿ, ಕರೆಕ್ಟಾ? ಈ ನೈಟಿ ಎಲ್ಲ ಒರೆಸಾದ್ಮೇಲೆ ನೀವು ನಿಮ್ಮ ಮನೆಗೆ ಯಾರೋ ಬಂದರು, ತುಂಬ ಬೇಕಾದವರು. ಅದಾದಮೇಲೆ ಅವರು ತುಂಬ ಅಪರೂಪ ಬಂದಿರೋದು, ಈ ನೈಟಿಲೇ ಹೋದರೆ ನಿಮ್ಮನ್ನು ಹೆಂಗೆ ನೋಡ್ತಾರೆ? ಅದು ಈ ನೈಟಿ ಬೆಳಗ್ಗೆ ಹಾಕಿದ್ದು, ಈ ಬೇಸಿಗೆ ಅಡಿಗೆ ಬೆವರು ಎಲ್ಲ ವಾಸನೆ, ಈ ಒರೆಸಿರೋ ವಾಸನೆ ಪಾಸನೆ ಎಲ್ಲ ಹೋಗಿ ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ರೆ ಏನು ಅನ್ಸುತ್ತೆ? ಅವ್ರು ಒಳ್ಳೆ ಸೆಂಟ್ ಗಿಂಟೆಲ್ಲ ಹಾಕ್ಕೊಂಡು ಬಂದು ಆರಾಮಾಗಿ ಸ್ನಾನ ಎಲ್ಲ ಮಾಡಿ ತುಂಬ ಸುಂದರಿಯಾಗಿ ಕೂತಿದ್ದಾರೆ. ಅವ್ರ ಪಕ್ಕದಲ್ಲಿ ನೀವು ಈ ನೈಟಿ ಹಾಕ್ಕೊಂಡು ತುಂಬ ಒಳ್ಳೇದು ಹಂಗೆ ಹಿಂಗೆ ಅಂತೇಳಿ ಅವ್ರನ್ನ ಏನಾದ್ರು ಹಿಡ್ಕೊಳ್ಳೋಕೋ, ತಪ್ಕೊಳ್ಳೋಕೋ, ಕಿಸ್ಕೊಳೋಕೋ, ಇಲ್ಲ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಹೋದರೆ ಏನನ್ಸುತ್ತೆ? ಒಂದ್ಸಲ ನೋಡ್ತಾರೆ ನಿಮ್ಮನ್ನ, ಎಂಥ ಹೆಂಗ್ಸು, ಕೊಳಕೆ ಹೆಂಗ್ಸು ಇದು, ಹೌದಾ? ನೀವು ಏನು ಕೊಟ್ಟರು ಕುಡಿಯಲ್ಲ, ಅವರು ಕುಡಿತಾರ? ನಮಗೆ ಒಂದ್ಸಲ ಈ ಮನೆಗಳಿಗೆ ಹೋದರೆ ನಾವು ಸಾಮಾನ್ಯ ಎಲ್ಲೂ ಏನು ತಗೊಳ್ಳಲ್ಲ. ಒಂದ್ಸಲ ಪ್ರೇಯರ್ಗೆ ಹೋಗಿದ್ವಿ, ತುಂಬ ಬಲವಂತ. ಹೋಗಿ ಆದಮೇಲೆ ನಮಗೆ ಪ್ರೇಯರೆಲ್ಲ ಆದಮೇಲೆ ಟೀ ತಂದುಕೊಟ್ರು. ಟೀ ತಂದುಕೊಡುವಾಗಲೇ ನಾನು ಪ್ರೇಯರ್ ಆಗುವಾಗಲೇ ಈ ಅಮ್ಮ ನೋಡ್ಕೊಳ್ಳೋದು ಬೆರಳು. ನನಗೆ ಡೌಟ್ ಆಯಿತು, ಈ ಅಮ್ಮನಿಗೆ ಏನೋ ಆಗಿದೆ ಅಂತೇಳಿ. ಯಾಕೆಂದರೆ ಅಷ್ಟು ಸಾಮಾನ್ಯ ಯಾರು ಬೆರಳನ್ನು ನೋಡಲ್ಲ. ಈ ಅಮ್ಮ ನೋಡ್ಕೊಳ್ತಾನೆ ಇತ್ತು. ಸರಿ, ಈ ಅಮ್ಮನೇ ಟೀ ಎಲ್ಲ ಮಾಡಿ ತಂದುಕೊಡ್ತು. ತಂದುಕೊಡುವಾಗ ಸುಮಾರು ನಾವು 6-7 ಜನ ಇದ್ವಿ, ಪ್ಲಸ್ ಅವ್ರ ಮನೆಯವರೆಲ್ಲ ಸೇರಿ ಒಂದು 10-12 ಕಪ್ ಕೊಡುವಾಗ, ಹಿಂಗೆ ಕಪ್ಪಲ್ಲಿ ಒಂದೊಂದು ಕೊಡುವಾಗ ಈ ನಮಗೆ ಕೊಡೋ ಕಪ್ಪಲ್ಲಿ ಈ ಅಮ್ಮಂದು ಬೆರಳು ಬೇರೆ ಹೊರಟೋಯ್ತು. ನಾನು ನೋಡ್ತಾನೆ ಇದ್ದೆ, ನಾನು ಕುಡಿಲಿಲ್ಲ, ಇವರೆಲ್ಲ ಕುಡಿತಾ ಇದ್ರು. ನಾನು ಹಂಗೆ ಇಟ್ಟಿದ್ದೆ, ನನಗೆ ಡೌಟ್ ಇತ್ತು, ಇಟ್ಟಿದ್ದೆ. ಬ್ರದರ್, ನನಗಾಗಿ ತುಂಬ ಪ್ರೇಯರ್ ಮಾಡಿ ಬ್ರದರ್. ಏನು ಸಿಸ್ಟರ್, ಬೆರಳು ಸುತ್ತ ಆಗ್ಬಿಟ್ಟು ತುಂಬ ನೋವು ಬ್ರದರ್. ಏನು ಸುತ್ತು? ಉಗುರು ಸುತ್ತ, ಬೆರಳು ಸುತ್ತ, ಅದು ಉಗುರು ಸುತ್ತು. ಈ ಉಗುರು ಸುತ್ತಾಗಿ ಈ ಅಮ್ಮಂದು ಬೆರಳು ಇಷ್ಟಪ್ಪ ಊದ್ಕೊಂಡಿದೆ. ಇಲ್ಲೆಲ್ಲ ಏನಿರುತ್ತೆ ಪಕ್ಕ ಪಸ್ ಫಾರ್ಮ್ ಆಗಿರುತ್ತೆ. ಈ ಬಿಸಿಲಿಟ್ರೆ ಚೆನ್ನಾಗಿರ್ತದೆ ಅದಂತ. ಈ ಅಮ್ಮ ಈ ಟೀಯಲ್ಲಿ ಕೈ ಇಡ್ತು, ಅದು ನನಗೆ ಬಂದ ಕಪ್ಪು. ಸಿಸ್ಟರ್, ನನಗೆ ಶುಗರ್ ಇದೆ ಸಿಸ್ಟರ್, ಟೀ ಕುಡಿಯಲ್ಲ. ನನಗೆ ಏನಿದೆ? ಶುಗರ್ ಇದೆ, ಟೀ ಸ್ವಲ್ಪ ಅಮ್ಮ ಮನ್ಸಲ್ಲಿ ಅನ್ಕೊಂಡೆ, ನಿಂದು ಉಗುರು ಸುತ್ತು, ನೀ ಬೆರಳು ಬೇರೆ ಇಟ್ಟಿದ್ಯಾ, ನಾನು ನೋಡಿನೂ ನಿನ್ನ ಮನೇಲಿ ಟೀ ಕುಡಿಯೋದು ಸಾಧ್ಯ ಇಲ್ಲ. ಪ್ರಿಯರೇ, ನಾನು ಯಾರಿಗೆ ಏನೆಲ್ಲ ಮಾಡ್ತೀನೋ ನಿನ್ನ ನಡೆ ಮತ್ತು ನುಡಿ, ನಿನ್ನ ನಡೆ ಮತ್ತು ನಿನ್ನ ನುಡಿ ಇಲ್ಲಿ ಅದಕ್ಕಾಗಿ ದೀಪವನ್ನು ಹಚ್ಚಿ ಅದನ್ನು ಯಾರು ಬಟ್ಟಲ ಕೆಳಗೆ ಮುಚ್ಚಿಡ್ಲಾರು. ಚಾಮುಂಡಿ ಬೆಟ್ಟ ಇದೆ, ಆ ಬೆಟ್ಟಕ್ಕೆ ನೀವು ನಾನು ಯಾರು ಹೋದ್ರೂ 1101 ಮೆಟ್ಲು ಹೋಗ್ಬೇಕು. ಮೆಟ್ಲು ಹತ್ತೀನಿ. ಅಂದರೆ ಮೆಟ್ಲು ಹತ್ತಿದ ಮೇಲೆ ಮಾತ್ರ ಅಲ್ಲಿ ಏನಿದೆ ಗೊತ್ತಾಗೋ.
1110 ಇನ್ನು ಒಂದು ಮೆಟ್ಲು, ಯಾವಾಗಪ್ಪ ಆ ಕಡೆ ಇನ್ನು ಒಂದು ಮೆಟ್ಲು ನನಗೆ ಸುಸ್ತು ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಮೇಲೆ ಏನಿದೆ ಗೊತ್ತಾಗಲ್ಲ. ಹೌದಲ್ಲ? ಪಟ್ಟಣ, ಆ ಪಟ್ಟಣವನ್ನು ನೀನು ನೋಡಬೇಕಾದ್ರೆ ನೀನು ನಿನ್ನ ತ್ಯಾಗವನ್ನ ಮಾಡಿ ಹೋಗ್ಲೇಬೇಕು. ಈ ಪಟ್ಟಣವನ್ನು ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅದು ಪ್ರಶಾಂತವಾದಂತ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಪಟ್ಟಣ. ಆ ಪಟ್ಟಣವನ್ನು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ 15ನೇ ವಾಕ್ಯ ನೋಡ್ರಿ, 15ನೇ ವಾಕ್ಯ. ಅಂತೆಯೇ ನೋಡ್ರಿ, ಈ ಪಟ್ಟಣವನ್ನು ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ. ಆಮೇಲೆ ದೀಪ ಸ್ತಂಭದ ಮೇಲೆ ಇಡುತ್ತಾರೆ, ಆಗ ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆ. ಆಮೇಲೆ ಅದೇ ರೀತಿ ನಿಮ್ಮ ಜ್ಯೋತಿ ಅದೇ ರೀತಿ. ಯಾವ ರೀತಿ? ಲೈಟ್. ಈ ಲೈಟ್ ಸ್ವಿಚ್ ಹಾಕುವಾಗ ಇಲ್ಲಿ ಕಳ್ಳರು, ಸುಳ್ಳು ಹೇಳೋರು, ಮೋಸ ಮಾಡೋರು, ಪರಿಶುದ್ಧವಾಗಿರೋರು ಎಲ್ಲರೂ ಬರ್ತೀವಿ. ಹೌದಾ? ಕಳ್ಳರಿಗೆ ನಾನು ಲೈಟ್ ಕೊಡಲ್ಲ, ಬೆಳಕು ಕೊಡಲ್ಲ ಅನ್ನತ್ತ ಅದು? ಅಲೋ, ಸೂರ್ಯ ಬೆಳಗ್ಗೆ ಉದಯ ಆಗ್ತಾನೆ, ಕಳ್ಳರ ಮೇಲೂ, ಕಾಕ್ರ ಮೇಲೂ, ಸುಳ್ಳುಗಾರರು, ಮೋಸಗಾರರು, ಕೊಲೆಗಾರರು, ಎಲ್ಲರ ಮೇಲೂ, ವ್ಯಭಿಚಾರಿಗಳು ಎಲ್ಲರ ಮೇಲೆಯೂ ಸೂರ್ಯನ ಬೆಳಕು. ಅದೇ ರೀತಿ, ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಅದೇ ರೀತಿ ನಿಮ್ಮ ಜ್ಯೋತಿ. ತುಂಬಾ ಅರ್ಥಗರ್ಭಿತವಾದಂತ ಮಾತಿದು. ನಿಮ್ಮ ಜ್ಯೋತಿ ಯಾರ ಮುಂದೆ ಬೆಳಗಬೇಕು? ಜನರ ಮುಂದೆ. ಯಾರ ಮುಂದೆ? ಹಾಗಾದರೆ ನಮ್ಮ ಜ್ಯೋತಿ ಯಾವುದು? ಹಲೋ, ನಮ್ಮ ಜ್ಯೋತಿ ಯಾವುದು? ನನ್ನಲ್ಲಿ ಅಹಂಕಾರ, ಗರ್ವ, ನಾನು ಎಂಬ ಅಹಂಭಾವ, ನಾನಾ ರೀತಿಯ ಲೋಕದ ಅನೇಕ ವಿಷಯಗಳಲ್ಲಿ ನಾನು ಮುಳುಗಿ ನನ್ನ ಜ್ಯೋತಿ ಇತರರ ಮುಂದೆ ಬೆಳಗಬೇಕು ಅಂತ ಹೇಳಿದ್ರೆ ಯಾವ್ದು ಬೆಳಗಬೇಕು ನಾನು? ಹಲೋ, ಯಾವುದನ್ನ ಬೆಳಗಬೇಕು? ನನ್ನಲ್ಲಿರುವ ಜ್ಯೋತಿ. ನನ್ನಲ್ಲಿ ಯಾವ ಜ್ಯೋತಿ ಇದೆ? ಚಾಡಿ ಹೇಳುವ ಜ್ಯೋತಿ ಇದೆ, ಸುಳ್ಳು ಹೇಳುವ ಜ್ಯೋತಿ ಇದೆ, ಮೋಸ ಮಾಡೋ ಜ್ಯೋತಿ ಇದೆ, ಅನೈತಿಕ ಸಂಬಂಧದ ಜ್ಯೋತಿ ಇದೆ, ಹಾಗೂ ನಾನಾ ವಿಧದ ಪಾಪದ ಜ್ಯೋತಿ ನನ್ನಲ್ಲಿದೆ. ಈ ನನ್ನ ಜ್ಯೋತಿಯನ್ನು ಯಾರ ಮುಂದೆ ಬೆಳಗಬೇಕು? ಜನರ ಮುಂದೆ. ಒಪ್ತಾರಾ? ದೇವರ ವಾಕ್ಯ ಇದು ಪ್ರವಾದಿ ಹೇಳಿದಲ್ಲ. 4 ಗಾಸ್ಪಲ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲವೂ ಡೈರೆಕ್ಟ್ ಸ್ಪೀಚ್. ಯಾರ್ದು? ದೇವನದು. ನಿನ್ನ ಜ್ಯೋತಿ ಜಗದ ಮುಂದೆ, ಎಲ್ಲರ ಮುಂದೆ ಬೆಳಗಿಸು.